ನೀವು ನೋಡ್ತಾ ಇದ್ದೀರಿ ಬಿಜಾಪುರ ಟುಡೇ ನ್ಯೂಸ್ ಚಾನೆಲ್. ಈಗ ಹೆಡ್ಲೈನ್. ಅಂಜುಮನ್ ಚುನಾವಣೆಗೆ ಅಕ್ರಮ ಮತದಾರ ಪಟ್ಟಿ ಬಳಕೆ, ವಕ್ಫ್ ಅಧಿಕಾರಿಯಿಂದ ತಪ್ಪು ಮಾಹಿತಿ, ಜನರಿಗೆ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿರುವುದಾಗಿ ಆರೋಪ. ವಿಜಯಪುರ ಜಿಲ್ಲಾ ವಕ್ಫ್ ಅಧಿಕಾರಿ ತಬ್ಬಸುಮ್ ಅವರಿಗೆ ಮುದ್ದೇಬಿಹಾಳ ಅಂಜುಮನ್ ಇಸ್ಲಾಂ ಕಮಿಟಿ ಚುನಾವಣೆಗೆ ಎನ್ರೋಲ್ಮೆಂಟ್ ಆಫೀಸರ್ ಆಗಿ ನೇಮಕ ಮಾಡಲಾಗಿದೆ. ಅದರಂತೆ ಅವರು ನೋಟಿಫಿಕೇಶನ್ ಹೊರಡಿಸಿ ಅಕ್ರಮರಹಿತ ಹೊಸ ಮತದಾರರ ಪಟ್ಟಿಗೆ ಕ್ರಮ ವಹಿಸಬೇಕಾಗಿತ್ತು. ಆದರೆ ಇವರು ಅದು ಯಾವುದನ್ನ ಮಾಡದೆ 2025ನೇ ವರ್ಷದಲ್ಲಿ ಅಕ್ರಮವೆಸಗಿ ರಚಿಸಲಾದ ಮತದಾರ ಪಟ್ಟಿಯನ್ನೇ ಸಕ್ರಮವಾಗಿಸಲು ಪ್ರಯತ್ನಿಸ್ತಾ ಇದ್ದಾರೆ. ಹಿಂದಿನ ಎನ್ರೋಲ್ಮೆಂಟ್ ಆಫೀಸರ್ ಆದ ಹುಸೇನ್ ನಾಯ್ಕೊಡಿ ಅವರ ಅವಧಿಯಲ್ಲಿ ಚುನಾವಣಾ ಮತದಾರರ ನೋಂದಣಿ ಪ್ರಕ್ರಿಯೆಯಲ್ಲಿ ಕೆಲವರು ಅಕ್ರಮವೆಸಗಿ ಮತದಾರ ನೋಂದಣಿಗೆ ಮುಂದಾಗಿದ್ರು. ಅದನ್ನ ಕೆಲ ಮುಸ್ಲಿಂ ಯುವಕರು ವಿಡಿಯೋದಲ್ಲಿ ಸೆರೆ ಹಿಡಿದು ಆಕ್ಷೇಪ ವ್ಯಕ್ತಪಡಿಸಿದ್ರು. ನಂತರ ಸಾಕ್ಷಿ ಸಮೇತ ಕರ್ನಾಟಕ ವಕ್ಫ ಇಲಾಖೆ ಬೆಂಗಳೂರು ಇವರಿಗೆ ದೂರು ನೀಡಲಾಗಿತ್ತು. ಈ ಅವಧಿಯಲ್ಲಿ ತಯಾರಿಸಲಾದ ಮತದಾರರ ಪಟ್ಟಿ ಅಕ್ರಮ ಮತ್ತು ಬೋಗಸ್ ಆಗಿದ್ದು ವಕ್ಫ ಇಲಾಖೆ ಮಾನ್ಯತೆ ನೀಡಿರುವುದಿಲ್ಲ. ಅಂದಿನ ಎನ್ರೋಲ್ಮೆಂಟ್ ಆಫೀಸರ್ ಆದ ಹುಸೇನ್ ನಾಯ್ಕೊಡಿ ಅವರು ಮುದ್ದೇಬಿಹಾಳ ಅಂಜುಮನೆ ಇಸ್ಲಾಂ ಸಾಮಾನ್ಯ ಸದಸ್ಯರ ನೋಂದಣಿ ಕಾರ್ಯದಲ್ಲಿ ಸಮಸ್ಯೆಯಾಗಿದೆ, ವೇಳಾಪಟ್ಟಿಯಂತೆ ಪೂರ್ಣಗೊಂಡಿರುವುದಿಲ್ಲ, ಮಧ್ಯದಲ್ಲಿಯೇ ಅಪೂರ್ಣಗೊಂಡಿರುತ್ತದೆ ಎಂದು ಲಿಖಿತ ಮಾಹಿತಿ ನೀಡಿದ್ದಾರೆ. ಈಗ ಅದೇ ಬೋಗಸ್ ಅಕ್ರಮ ಸದಸ್ಯರ ಪಟ್ಟಿಯಿಂದಲೇ ವಕ್ಫ ಅಧಿಕಾರಿ ತಬಸ್ಸುಮ್ ಅವರು ತರಾತುರಿಯಲ್ಲಿ ಅಂಜುಮನ್ ಚುನಾವಣೆ ನಡೆಸಲು ಹೊರಟಿದ್ದಾರೆ. ಇದರ ಹಿಂದಿನ ಉದ್ದೇಶ ಮುದ್ದೇಬಿಹಾಳ ಮುಸ್ಲಿಂ ಜನತೆಗೆ ಸ್ಪಷ್ಟಪಡಿಸಬೇಕಾಗಿದೆ. ಇನ್ನು ಹೆಸರು ಹೇಳಲು ಇಚ್ಛಿಸದ ಮುಸ್ಲಿಂ ಮುಖಂಡರೊಬ್ಬರು ನಮ್ಮ ಚಾನೆಲ್ ಜೊತೆ ಮಾತನಾಡಿ ನೂರಾರು ಕೋಟಿ ಆಸ್ತಿ ಹೊಂದಿರುವ ಮುದ್ದೇಬಿಹಾಳ ಅಂಜುಮನ್ ಇಸ್ಲಾಂ ಕಮಿಟಿ ಲೂಟಿಗೆ ಟೀಮ್ ಸಜ್ಜಾಗಿದೆ. ಅಕ್ರಮವಾಗಿ ಅಂಜುಮನ್ ಜಾಗ ಮಾರಾಟ ವಿಫಲ ಯತ್ನ ನಡೆಸಿದ ಕೆಲ ಸದಸ್ಯರು ಮತ್ತು ವಿಜಯಪುರದ ರಿಯಲ್ ಎಸ್ಟೇಟ್ ಪ್ರಭಾವಿಗಳು ವಕ್ಫ ಅಧಿಕಾರಿಯೊಂದಿಗೆ ಶಾಮೀಲಾಗಿ ಈ ಅಕ್ರಮ ಮತದಾರರ ಪಟ್ಟಿಯನ್ನ ಸಕ್ರಮ ಮಾಡಲು ಪ್ರಯತ್ನಿಸ್ತಾ ಇದ್ದಾರೆ ಎಂದು ಆರೋಪಿಸಿದರು. ಕೆಲ ದಿನಗಳ ಹಿಂದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಕ್ಫ ಅಧಿಕಾರಿ ತಬ್ಬಸುಮ್, ಅಪರ್ ಜಿಲ್ಲಾಧಿಕಾರಿ ಔದ್ರಾಮ್ ಸರ್ ಅವರು ನನಗೆ ನಾಮಪತ್ರ ಸ್ವೀಕರಿಸಲು ಮತ್ತು ಫಾರಂ ವಿತರಣೆ ಮಾಡಲು ಅಧಿಕಾರ ನೀಡಿದ್ದಾರೆ, ಅದಕ್ಕೆ ನಾನು ಚುನಾವಣಾ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಎಂದು ಹೇಳಿದರು. ವಕ್ಫ ಅಧಿಕಾರಿ ತಬ್ಬಸುಮ್ ಹೇಳಿಕೆ ಎಷ್ಟು ಸರಿ ಗೊತ್ತಿಲ್ಲ, ಏಕೆಂದರೆ ಚುನಾವಣಾ ಅಧಿಕಾರಿಯಾಗಿ ಸರ್ಕಾರ ವಿಜಯಪುರ ಜಿಲ್ಲೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಔದ್ರಾಮ ಅವರನ್ನ ನೇಮಕ ಮಾಡಿ ಆದೇಶಿಸಿದೆ. ಅವರು ಕಾರ್ಯವನ್ನ ನಿರ್ವಹಿಸುವುದನ್ನ ಬಿಟ್ಟು ಬೇರೊಬ್ಬರಿಗೆ ಅಂದ್ರೆ ಈಗಾಗಲೇ ಕರ್ತವ್ಯ ಲೋಪ ಆರೋಪ ಎದುರಿಸುತ್ತಿರುವ ವಕ್ಫ ಅಧಿಕಾರಿ ತಬ್ಬಸುಮ್ ಅವರಿಗೆ ಚುನಾವಣೆ ಜವಾಬ್ದಾರಿ ನೀಡಿರುವುದು ಎಷ್ಟು ಸರಿ, ಇದ್ದಕ್ಕೆ ಅವಕಾಶ ಇದೆಯೇ ಎಂಬುದು ಸಾಮಾನ್ಯ ಜನರ ಪ್ರಶ್ನೆಯಾಗಿದೆ. ಅದೇ ರೀತಿ ಸದಸ್ಯರ ಪಟ್ಟಿ ಕರ್ನಾಟಕ ರಾಜ್ಯ ವಾಕ್ ಅಪ್ ಮಂಡಳಿಗೆ ಸಲ್ಲಿಸಲಾಗಿದೆಯೇ, ಆ ಪಟ್ಟಿಗೆ ಕರ್ನಾಟಕ ರಾಜ್ಯ ಅನುಮೋದನೆ ನೀಡಿದೆಯೇ ಎಂದು ಸಾರ್ವಜನಿಕರು ಕೇಳುತ್ತಿದ್ದಾರೆ. ಇದಕ್ಕೆ ಚುನಾವಣಾ ಅಧಿಕಾರಿ ಔದ್ರಾಮ್ ಮತ್ತು ವಕ್ಫ ಅಧಿಕಾರಿ ತಬ್ಬಸುಮ್ ಉತ್ತರಿಸಬೇಕಾಗಿದೆ. ಕೆಲವರ ಆಸೆ, ಆಕಾಂಕ್ಷೆ ಮತ್ತು ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳಲು ಈ ಚುನಾವಣೆಯಲ್ಲಿ ಲಕ್ಷಾಂತರ ರೂಪಾಯಿ ಅಕ್ರಮ ವ್ಯವಹಾರ ನಡೆಯುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ವಿಷಯ ಕುರಿತು ವಿಶೇಷ ತನಿಖೆ ನಡೆಸಿ ತಪ್ಪು ಮಾಡಿದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಬಿಜಾಪುರ ಟುಡೇ ನ್ಯೂಸ್, ಇದು ಸತ್ಯದ ದಾರಿ, ಜನಪರ.